ಇಲ್ಲಿ ಏನಾದರೂ ಬಿರುಕು ಬಿಟ್ಟು ಏನಾದರೂ ಓಪನ್ ಆದರೆ ಈ ಎಲ್ಲ ಗಲೀಜುಗಳೆಲ್ಲ ಈ ಪೈಪಿಂದ ಒಳಗೆ ಬರುವುದು. ನಾವೆಲ್ಲ ನಗರ ಪಾಲಿಕೆಯವರು ಅಲ್ಲಿ ಕೂತು ಟ್ಯಾಪಿಂದ ಬರುವ ನೀರನ್ನು ಶಂಖದಿಂದ ಬರುವ ತೀರ್ಥ ಅಂತ ಕುಡಿತೇವೆ. ಆ ತೀರ್ಥದೊಳಗೆ ಎಷ್ಟು ಹೋಗ್ತದೆ ನೋಡಿ, ಇಲ್ಲೆಲ್ಲ ತಂದು ಡಂಪ್ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ ಗುಂಡಿಯಲ್ಲಿ ಬಿದ್ದು ಯಾರಾದರೂ ಸತ್ತರೆ ನಾವಂತೂ ಖಂಡಿತ ಕಮಿಷನರ ಮೇಲೆ ಕೇಸ್ ಹಾಕ್ತೇವೆ. ಏನಿದ್ರು ನೋಡ್ಕೊಳ್ಬೇಕು ಅಧಿಕಾರಿಗಳು. ಕಳೆದ 3 ದಿನಗಳಿಂದ ಇಡೀ ಮಂಗಳೂರಿನಾದ್ಯಂತ ಜನರಿಗೆ ನೀರಿಲ್ಲ. ಯಾಕೆಂದರೆ ಮಂಗಳೂರಿಗೆ ತುಂಬೆ ಡ್ಯಾಮಿಂದ ನೀರು ಬರ್ತದೆ. ಆ ಪೈಪ್ಲೈನ್ ತುಂಬೆಯಿಂದಾಗಿ ಪಡೀಲಿಂದಾಗಿ ಬರುವುದು. ಯಾಕೆಂದರೆ ನಾವು ಇವತ್ತು ಅಡ್ಯಾರ್ನ ಪಡೀಲಲ್ಲಿದ್ದೇವೆ. ಇಲ್ಲಿ ಒಂದು ಸೈಟ್ ನಿರ್ಮಾಣ ಆಗ್ತಾ ಉಂಟು. ಒಂದು ಸ್ಟೀಲ್ನವರ ಸೈಟ್ ಅಂತೆ, ಯಾರಂತ ಗೊತ್ತಿಲ್ಲ, ಹೆಸರು ಹೇಳಲಿಕ್ಕೆ ಯಾರೂ ಇಲ್ಲ, ಇಲ್ಲಿ ಹೇಳುವವರು ಕೇಳೋರು ಇಲ್ಲ. ಹಾಗೆ ಇಲ್ಲಿ ನೋಡುವಾಗ ನಮಗೆ ಇದು ಅರ್ಥ ಆಗ್ತಾ ಇಲ್ಲ, ಇದು ಪ್ರೈವೇಟ್ ಲ್ಯಾಂಡಾ ಅಥವಾ ಸರ್ಕಾರ ಒತ್ತುವರಿ ಮಾಡಿದ ಜಾಗವ ಅಂತ ಏನು ಗೊತ್ತಿಲ್ಲ. ಆದರೆ ನನಗೆ ಇಲ್ಲಿ ಕನ್ಫ್ಯೂಷನ್ ಉಂಟು. ಇಲ್ಲಿ ನೋಡಿ, ಅಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಉಂಟು, ಆ ಕಡೆಗೆ ನೋಡಿ, ಅಲ್ಲಿ ACC ಭಾರತದ ಪ್ರಥಮ ಸಿಮೆಂಟ್ ಅಂತ ಅಲ್ಲಿ ACCದೊಂದು ಸಿಮೆಂಟ್ ಇದುಂಟು. ಅಲ್ಲಿ ಅವರಿಗೆ ಹೋಗಲಿಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಉಂಟು, ಇಲ್ಲಿ ಬ್ರಿಡ್ಜ್ ಉಂಟು. ಇದು ಈಗ ಇಲ್ಲಿ ಹೊಸ ಸೈಟ್. ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಕಾಂಪೌಂಡ್ ವಾಲ್ ಹಾಕಿದ್ದಾರೆ, ಇಲ್ಲಿ ಬ್ರಿಡ್ಜ್ ನಿರ್ಮಾಣಕ್ಕೆ ರೋಡ್ ಹಾಕಿದ್ದಾರೆ. ಅವರಾಗೆ ಇಲ್ಲಿ ಬ್ರಿಡ್ಜ್ಗೆ ಹಾಕಿದ್ದಾರೆ. ಅಲ್ಲಿ ಪೈಪ್ ಹೊಡೆದಿದೆ. ಆ ಪೈಪ್ ಹೊಡೆದ ಜಾಗ ಇವರ ಜಾಗದೊಳಗೆ ಕಾಣ್ತಾ ಉಂಟು. ಯಾಕೆಂದರೆ ನಾಳೆ ಇವರ ಸೈಟಿಗೆ ಹೋಗಲಿಕ್ಕೆ, ದೊಡ್ಡ ಸೈಟ್, ಎಷ್ಟು ಎಕರೆದು ಸೈಟ್, ಈ ಸೈಟಿಗೆ ಹೋಗಲಿಕ್ಕೆ ಇವರು ಬ್ರಿಡ್ಜ್ ನಿರ್ಮಾಣ ಮಾಡಿದರೆ ಅಲ್ಲಿ ಅಡಿಗೆ ಹೋಗುವಾಗ ಈ ನೀರಿನ ಪೈಪುಗಳು ಅಡಿಗೆ ಹೋಗ್ಬೋದು. ಇಲ್ಲಿ ನನ್ನ ಪ್ರಶ್ನೆ, ನಾನೀಗ ಕ್ಲಾರಿಟಿ ಕೇಳಿದೆ, ಆದರೆ ನನಗೂ ಕನ್ಫ್ಯೂಷನ್ ಉಂಟು. ಅವರು ಹೇಳ್ತಾರೆ ಇದು ಒತ್ತುವರಿ ಮಾಡಿದೆ, ಇದು ನ್ಯಾಷನಲ್ ಹೈವೇಗೆ ಬರ್ತದೆ ಅಂತ ಹೇಳ್ತಾರೆ, ಆದರೆ ಪಂಚಾಯತಿನವರ ಜಾಗ ಅಂತ ಹೇಳ್ತಾರೆ. ಟೋಟಲಿ ಕನ್ಫ್ಯೂಷನ್. ಇಲ್ಲಿ ಯಾರೂ ಕ್ಲಾರಿಟಿ ಕೊಡುವವರಿಲ್ಲ, ದಾಖಲೆ ಕೊಡುವವರಿಲ್ಲ. ನೀರು ಬಂದಿರ್ಬೋದು, ಈಗ ಅವರು ಹೇಳ್ತಾರೆ ಜಾಯಿನ್ ಹೋಗಿದೆ, ಹಾಗೆ ನೀರಿನ ಪ್ರಾಬ್ಲಮ್ ಅಂತ. ಸರಿ, ಈಗ ಜಾಯಿನ್ ಮಾಡಿದರು, ನಾಳೆ ಇವರು ಬ್ರಿಡ್ಜ್ ಕಟ್ಟಿಕೊಂಡು ಈ ಪೈಪ್ ಅಡಿಗೆ ಹೋದರೆ, ಇನ್ನೊಮ್ಮೆ ಹೊಡೆದ್ರೆ ಈ ಬ್ರಿಡ್ಜನ್ನು ಹೊಡಿತಾರಾ ಅಥವಾ ಅಡಿಗೆ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ. ಯಾರಿಗೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಮಂಗಳೂರು ನಗರ ಪಾಲಿಕೆ ಕಮಿಷನರು ಇದನ್ನೊಂದು ಬಂದು ನೋಡಬೇಕು. ಮತ್ತು ಯಾವನ ಸೈಟ್ ಉಂಟು, ಯಾರ ಲ್ಯಾಂಡ್ ಉಂಟು, ಆ ಡಾಕ್ಯುಮೆಂಟ್ ಒಂದು ಪರಿಶೀಲನೆ ಮಾಡಬೇಕು. ಗ್ರಾಮ ಪಂಚಾಯತ್ನವರಲ್ಲಿ ಸಹ ರೆಕಾರ್ಡ್ ಇರ್ತದೆ, ಯಾಕೆಂದರೆ ನಗರ ಪಾಲಿಕೆಗೆ ಸಂಬಂಧಪಟ್ಟದಲ್ಲ. ಅಡ್ಯಾರ್ ಗ್ರಾಮ ಪಂಚಾಯತಲ್ಲಿ ಇದು ಯಾರ ಸೈಟ್ ಅಂತ ಇರ್ತದೆ. ಇದು ಈಗ ಇವರು ಬ್ರಿಡ್ಜ್ ಕಟ್ಟಿ ಒತ್ತುವರಿ ಮಾಡ್ತಾ ಇದ್ದಾರಾ? ನಮಗೆ ನಗರ ಪಾಲಿಕೆಯಿಂದ ಈಗ ಅಧಿಕಾರಿ ಹೇಳಿದರು ಇಲ್ಲಿ NH ಇದ್ದು ಜಾಗ ಬರ್ತದೆ, ಹಾಗಾದರೆ NH ಅನ್ನು ಒತ್ತುವರಿ ಮಾಡ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಪುನಃ ಹೀಗೆ ಪೈಪ್ ಕಟ್ಟಾದರೆ ಏನು, ಯಾರು ಹೊಣೆ ಅಂತ? ಯಾರ JCB ಹಿಡಿದು ಕೆಲಸ ಮಾಡ್ತಾ ಇದ್ದಾರೆ, ಯಾರ ಮೆಷರ್ಮೆಂಟ್ ಮಾಡ್ತಾ ಇದ್ದಾರೆ? ಒಬ್ಬ ಸೂಪರ್ವೈಸರ್ ಇದ್ದ, ಅವನನ್ನು ಕರೆದು ಕೇಳುವಾಗ ಇದರದ್ದು ಓನರ್ ಯಾರು, ನಮಗೆ ಅವ್ರ ಹತ್ರ ಮಾತಾಡಬೇಕು, ಸ್ವಲ್ಪ ಕ್ಲಾರಿಟಿ ಬೇಕು ಹೇಳುವಾಗ ಎಲ್ಲ ಕಳ್ಳರಾಗಿ ವರ್ತಿಸ್ತಾ ಇದ್ದಾರೆ. ಶಾಕೀರ್ ಇದ್ರ ಓನರು ಯಾವುದೋ ಸ್ಟೀಲ್ ಹೆಸರು ಹೇಳಿದರು, ನನಗೆ ಐಸ್ ಮಾವ ಏನೋ ಗೊತ್ತಿಲ್ಲ, ಒಂದು ಸ್ಟೀಲ್ ಹೆಸರು ಹೇಳಿದರು. ಆದರೆ ದನಿದು ನಂಬರ್ ಕೊಟ್ಟರು, ದನಿದು ನಂಬರ್ ಕೊಟ್ಟು ಸ್ವಲ್ಪ ಹೊತ್ತಾಗಿ ದನಿದು ನಂಬರ್ ಟ್ರೈ ಮಾಡುವ ಫೋನ್ ತೆಗೆಯುವುದಿಲ್ಲ ಶಾಕೀರ್ ಅವ್ರದ್ದು. ನೋಡುವಾಗ ಯಾವನು ಕೊಟ್ಟಿದ್ದಾನೆ ನಂಬರ್, ಅವನ ನಂಬರ್, ಅವನ ಹೆಸರು ಪ್ರವೀಣ. ಆಗ ಪ್ರವೀಣ ಹೇಗೆ ಶಾಕೀರ್ ಆಗಿದ್ದಾನೆ? ಒಂದು ವೇಳೆ ನಿಜವಾಗಿ ಇವರೇ ಜಾಗ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಆದ ವಿಷಯವನ್ನು ಕ್ಲಾರಿಟಿ ಕೊಡ್ಬೋದು. ಕಳ್ಳರಾಗಿ ಓಡಿದ್ದಾರೆ, ಇಲ್ಲಿ ಯಾರೀಗ ಸೈಟಲ್ಲಿ ಇಲ್ಲ, ಹೀಗೆ ಬಿಟ್ಟು ಹೋಗಿದ್ದಾರೆ, ಯಾರು ಗೊತ್ತಿಲ್ಲ. ಸೂಪರ್ವೈಸರ್ನವರು ಸರಿಯಾಗಿ ಜನರಿಗೆ ಕ್ಲಾರಿಟಿ ಕೊಡೋದಿಲ್ಲ. ನಮ್ಮನ್ನು ಬಂದ ಕೂಡಲೇ ನೀವು ಎಲ್ಲಿಂದ ಬಂದದಂತ ಓಡಿ ಬಂದು ಕೇಳೋದು, ಕಳ್ಳರಾಗೆ ಮಾಡೋದು ಹೇಳುವಾಗ ಇಲ್ಲಿ ಏನೋ ತೊಂದರೆ ಉಂಟು, ಇದು ಗೊತ್ತಾಗಬೇಕು. ಯಾಕೆಂದರೆ ನಗರ ಪಾಲಿಕೆಯವರು ಸಹ ಕಮಿಷನರ್ಸ್ ಪ್ರತಿಯೊಂದು ದಾಖಲೆ ತೆಗಿಬೇಕು, ಈ ಸೈಟಿನ ದಾಖಲೆ ತೆಗಿಬೇಕು. ಅವರೇನಾದರೂ ಒತ್ತುವರಿ ಮಾಡಿದಾರಾ ಅಥವಾ NH ಇದು ಜಾಗ ಒತ್ತುವರಿ ಮಾಡಿದಾರಾ ಅಥವಾ ಪಂಚಾಯತ್ ಜಾಗ ಒತ್ತುವರಿ ಮಾಡಿದಾರಾ ಅಂತ ನೋಡಬೇಕು. ಹಾಗಾಗಿ ನಾವಂತೂ ಇದು ದಾಖಲೆ ಸಿಕ್ಕಿ ಕ್ಲಾರಿಟಿ ಸಿಕ್ಕಿದವರೆಗೆ ನಾವು ಬಿಡುವುದಿಲ್ಲ. ಯಾಕೆಂದರೆ ಜನರಿಗೆ 3 ದಿವಸ ನೀರಿಲ್ಲ ಹೇಳುವಾಗ ಅಧಿಕಾರಿಗಳಿಗೆ ಕರೆ ಮಾಡ್ತಾರೆ, ಬೊಬ್ಬೆ ಹೊಡಿತಾರೆ. ಆನಂತರ ಯಾರು ಅದರ ವಿಷಯಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ನಮಗೆ ನೀರು ಬಂದಾಯಿತು. ಆದರೆ ಯಾಕೆ ತೊಂದರೆ, ಏನಾಗಿದೆ, ಇನ್ನು ಮುಂದೆ ಇದು ಆಗಬಾರ್ದು, ಇದು ಯಾಕೆ ಹೀಗೆ ಆಗಿದೆ? ನಿನ್ನೆಲ್ಲ ಹಾಕ್ತಾ ಇದ್ರು ಯಾರ ಕೆಲಸ ಮಾಡುವಾಗ JCBಯಲ್ಲಿ ಕಟ್ಟಾಯಿತು ಅಂತ. ಆದರೆ ನಗರ ಪಾಲಿಕೆಯಿಂದ ಕ್ಲಾರಿಟಿ ಕೊಡ್ತಾ ಇದ್ದಾರೆ 30 ಅಡಿ ಇತ್ತು, ಅದು ಜಾಯಿಂಟ್ ಹೋಗಿದೆ ಅಂತ. ಆದರೆ ಜನರಿಗೆ ಗೊತ್ತಾಗೋದಿಲ್ಲ, ಜನರಿಗೆ ನೀರು ಬಂದರೆ ಆಯಿತು. ಈ ರೀತಿ ಎಲ್ಲರೂ ಅಗಿತ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ತುಂಬೆಯಿಂದ ಬರುವ ಎಲ್ಲ ಪೈಪುಗಳು ಕಟ್ಟಾಗ್ತಾ ಹೋದರೆ ನಗರದಲ್ಲಿ 3 ದಿವಸ ನೀರು ಇಲ್ಲದಿದ್ದರೆ ಯಾರು ಹೊಣೆ?
ನಮಗಂತೂ ತೊಂದರೆ ಇಲ್ಲ, ಆದರೂ ಜನರು ಅರ್ಥ ಮಾಡಬೇಕು, ಇಲ್ಲಿ ಅಧಿಕಾರಿಗಳು ನೋಡಬೇಕು, ಯಾವನು ತಂದು ಪರ್ಮಿಷನ್ ಕೊಟ್ಟಿದ್ದ ಈ ಬ್ರಿಡ್ಜಿಗೆ, ಅಥವಾ ಪಂಚಾಯತ್ನಿಂದ ಪರ್ಮಿಷನ್ ಕೊಟ್ಟಿದ್ದ ದಾಖಲೆ ಉಂಟಾ, ಅಥವಾ ಕೆಲಸ ಮಾಡುವಾಗ ಒಂದು ಪಂಚಾಯತಲ್ಲಿ ಒಂದು ಪರ್ಮಿಷನ್ ಕೊಡುವಾಗ, ಆ ಬ್ರಿಡ್ಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಡುವಾಗ ಅಡಿಯಲ್ಲಿ ತುಂಬೆದ್ದು ನೀರು, ಜನರಿಗೆ ನೀರು ಹೋಗಿದೆ ಅಂತ ಆ ಗ್ರಾಮ ಪಂಚಾಯತಲ್ಲಿ ನಕ್ಷೆ ಇರುವುದಿಲ್ವಾ, ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಒಂದು ವೇಳೆ ಪರ್ಮಿಷನ್ ಕೊಡುವಾಗ ಈ ರೀತಿ ಉಂಟು ಅಂತ ಅವರು ಅದು ಒಂದು ಜವಾಬ್ದಾರಿ ತಗೊಳ್ಬೇಕಿತ್ತು. ಯಾರೂ ಜವಾಬ್ದಾರಲ್ಲ, ಯಾವನ ಬರ್ತಾನೆ ನೋಡಿ ಅಲ್ಲಿ ಯಮುನಾ ಹಿಟಾಚಿ, ಯಾರಿಗ ಕಾಂಟ್ರಾಕ್ಟ್ ಕೊಡ್ತಾರೆ, ಓನರ್ ಇಲ್ಲ, ಯಾವನ ಬರ್ತಾನೆ ಹೋಗ್ತಾನೆ ಅಗಿತಾನೆ, ಇಡೀ ಊರಿಗೆ ಪ್ರಾಬ್ಲಮ್ ಆಗುವಾಗ ಯಾರೂ ಇಲ್ಲಿ ವಾರಸುದಾರರು ಇರುವುದಿಲ್ಲ, ಜವಾಬ್ದಾರಿಯವರು ಯಾರೂ ಇರುವುದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಆಗಲಿ ಕಮಿಷನರ್ ಹತ್ರ ನಾನು ಹೇಳೋದು, ಕಮಿಷನರ್ ಇದರ ದಾಖಲೆ ತೆಗೆದು ನೋಡಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲಿ ಆಗಬಾರ್ದು. ನೀವು ಗ್ರಾಮ ಪಂಚಾಯತ್ ಅಂತ ಹೇಳೋದು, ಪಂಚಾಯತ್ನವರು ನಗರ ಪಾಲಿಕೆ ಅಂತ ಹೇಳೋದು, ನಗರ ಪಾಲಿಕೆಯವರು ಇಲ್ಲಿ NH ಅಂತ ಹೇಳೋದು, ಇದು ಗೊಂದಲ ಉಂಟು. ಹಾಗಾಗಿ ಇದು ಯಾರ ಪ್ರಾಪರ್ಟಿ, ಇಲ್ಲಿ ನಿಜವಾಗಿ ಬ್ರಿಡ್ಜ್ ಆಗ್ತಾ ಉಂಟಾ ಅಥವಾ ಪೈಪ್ಲೈನ್ ಯಾವಾದ್ರ ಅಡಿಯಲ್ಲಿ ಉಂಟು, ಪ್ರೈವೇಟ್ ಲ್ಯಾಂಡಲ್ಲಿ ಉಂಟಾ ಅಥವಾ ನಗರ ಪಾಲಿಕೆಗೆ ಸಂಬಂಧಪಟ್ಟ ಜಾಗದಲ್ಲಿ ಉಂಟಾ, ಪಂಚಾಯತಿಗೆ ಸಂಬಂಧಪಟ್ಟ ಜಾಗದಲ್ಲಿ ಉಂಟಾ, NHಗೆ ಸಂಬಂಧಪಟ್ಟ ಜಾಗದಲ್ಲಿ ಉಂಟಾ, ಇದಕ್ಕೆ ಕ್ಲಾರಿಟಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ಯಾವುದೇ ತೊಂದರೆ ಬರದಾಗೆ ಆಗಬೇಕು. ಒಂದು ವೇಳೆ ಈ ಪ್ರೈವೇಟ್ ಪ್ರಾಪರ್ಟಿ ಅವರು ಎಕ್ವೈರಿ ಮಾಡಿದರೆ, ಸರ್ಕಾರದ ಜಾಗ ಎಕ್ವೈರಿ ಮಾಡಿದರೆ, NH ಜಾಗ ಎಕ್ವೈರಿ ಮಾಡಿದರೆ, ಬ್ರಿಡ್ಜಿನ ಅಡಿಗೆ ಕೇಳದೆ ಇವರು ಅಗಿತಾ ಹೋಗಿದರೆ ಇವರಿಗೂ ಆ್ಯಕ್ಷನ್ ತಗೊಳ್ಬೇಕು ಕಮಿಷನರ್ ಅವರು. ನೋಡಿ ಅಲ್ಲಿ ಈ ಒಂದು ಸೈಟ್ ಕಾಂಪೌಂಡ್ ಹಾಲ್ ಹಾಕಿದ್ದಾರೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಕಾಂಪೌಂಡ್ ಹಾಲ್ ಹಾಕಿದ್ದಾರೆ. ಆ ಕಾಂಪೌಂಡ್ ಹಾಲ್ ಎಂಡ್ ತನಕ ಇಲ್ಲಿ ಬರ್ತದೆ, ಇದರ ನಡುವಲ್ಲಿ ನೋಡಿ ಅಗ್ದು ಹಾಕಿದ್ದಾರೆ. ಇದು ಕಾಂಪೌಂಡ್ ಹಾಲ್ ಇಲ್ಲಿ ತನಕ ಬಂದರೂ ಇದರ ನಡುವಲ್ಲಿ ಬ್ರಿಡ್ಜ್ ಹೋಗ್ತದ ಗೊತ್ತಿಲ್ಲ. ಆದರೆ ಈ ಕಾಂಪೌಂಡ್ ಹಾಲ್ ಕಟ್ಟಿದ ನಡುವಲ್ಲಿ ನೇರ ನೋಡಿದರೆ, ಅಲ್ಲಿವರೆಗೆ ನೋಡಿದರೆ ಆ ಪೈಪ್ಲೈನ್ಗಳು ಎಲ್ಲ ಹಾದು ಹೋದೋದು ಇವರ ಕಾಂಪೌಂಡ್ ಹಾಲ್ನ ಒಳಗೆ. ಈಗ ಅಧಿಕಾರಿ ಹೇಳ್ತಾರೆ ಅವರ ಜಾಗದಲ್ಲಿ ಇಲ್ಲ, ಇದು ಹೊರಗೆ ಉಂಟು ಅಂತ. ಇಲ್ಲಿ ನೋಡಿ, ಅಲ್ಲಿಂದ ಈಗ ಇಲ್ಲಿ ಕಾರ್ನರ್ ತನಕ ಬಂದು ಇಲ್ಲಿ ತನಕ ಈಗ ರೋಡೆಲ್ಲ ಕಾಣ್ತಾ ಉಂಟು. ಇಲ್ಲಿ ತನಕ ಕಾಂಪೌಂಡ್ ಹಾಲ್ ಹಾಕಿದ್ದಾರೆ ನೋಡಿ, ಅಲ್ಲಿ ನೀರು ನೋಡಿ ಪೈಪ್ ಇದು ಮಾಡ್ತಾ ಇದ್ದಾರೆ, ನೀರಿನ ಪೈಪ್ ಅದರೊಳಗೆ ಉಂಟು. ಈ ಕಾಂಪೌಂಡ್ ಹಾಲ್ ಒಳಗೆ ಪೈಪಿನ ನೀರು ಇರುವಾಗ ಇದು ಯಾರ ಜಾಗದಲ್ಲಿ ಉಂಟು, ಇವರ ಪ್ರೈವೇಟ್ ಜಾಗದೊಳಗೆ ಇದು ಈಗ ಹೇಗೆ ಹೋಗ್ತದೆ? ಒಂದು ವೇಳೆ ಇವರು ಒತ್ತುವರಿ ಮಾಡಿದ್ರಾ, ಅಥವಾ ಪಂಚಾಯತ್ ಏನಾದರೂ ಇವರಿಗೆ ಕೊಟ್ಟಿದ್ದ ಒತ್ತುವರಿ ಮಾಡಲಿಕ್ಕೆ, ಅಥವಾ NHನವರು ಇವರಿಗೆ ಒತ್ತುವರಿ ಮಾಡಲಿಕ್ಕೆ ಕೊಟ್ಟಿದ್ದಾರಾ? ಇಲ್ಲಿ ತನಕ ಹೇಗೆ ಬಂತು ನೋಡಿ, ಆ ಕಡೆ ಕಾಂಪೌಂಡ್ ಹಾಲ್ ಅಲ್ಲಿ ತನಕ ಉಂಟು. ಒಂದು ವೇಳೆ ಬ್ರಿಡ್ಜಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇದರೊಳಗೆ ಬ್ರಿಡ್ಜಿಗೆ ಇವರು ಪರ್ಮಿಷನ್ ಕೊಟ್ಟರೆ ನೋಡಿ ಇಷ್ಟು ಈಗ ಅಗ್ದು ಹಾಕಿದ್ದಾರೆ. ಈ ಕಾಂಪೌಂಡ್ ಹಾಲ್ ನಾನು ನಿಂತಲ್ಲಿ ತನಕ ಕಾಂಪೌಂಡ್ ಹಾಲ್ ಅರ್ಧಕ್ಕೆ ನಿಂತಿದೆ, ನಾನು ನಿಂತಲ್ಲಿಂದ ಕಾಂಪೌಂಡ್ ಹಾಲ್ ಅರ್ಧಕ್ಕೆ ನಿಂತಿದೆ. ಆ ಕಾಂಪೌಂಡ್ ಹಾಲ್ ಒಳಗೆ ಆ ಪೈಪ್ ಕಟ್ಟಾಗಿದೆ. ಹಾಗಾದರೆ ಇದು ಅವರ ಜಾಗಕ್ಕೆ ಸೇರಿದಲ್ಲ, ಇದು ಯಾರ ಸೈಟ್ ಅವರ ಜಾಗದಲ್ಲಿ ಉಂಟು ಇದು ಈಗ. ಹಾಗಾದರೆ ಇದು ಯಾರು ಮಾತಾಡಬೇಕು? ಇದು ಕೆಲಸ ಜಾಗದವರು ಮಾಡಬೇಕಾ, ನಗರ ಪಾಲಿಕೆ ಮಾಡಬೇಕಾ? ಒಂದು ವೇಳೆ ಜಾಗದವರು ಬ್ರಿಡ್ಜ್ ಮಾಡುವಾಗ ಪರ್ಮಿಷನ್ ತಗೊಂಡು ಮಾಡಿದಾರಾ, ಅಥವಾ ನಗರ ಪಾಲಿಕೆ ಪಂಚಾಯತ್ ಇವರಿಗೆ ಬ್ರಿಡ್ಜ್ ಮಾಡಿ ಕೊಡ್ತಾ ಉಂಟಾ? ಅವರ ವೈಯಕ್ತಿಕ ಜಾಗ ಆದರೆ ಪಂಚಾಯತ್ ಯಾವ ರೀತಿ ಅವರಿಗೆ ಬ್ರಿಡ್ಜ್ ಮಾಡಲಿಕ್ಕೆ ಅವಕಾಶ ಉಂಟು? ಒಂದು ವೇಳೆ ನೀರಿದಿರುವಾಗ ಪಂಚಾಯತ್ ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕಿತ್ತು, ಈ ರೀತಿ ಮಾಡುವಾಗ ಪೈಪ್ಲೈನ್ ಉಂಟು ಅಥವಾ ಅದನ್ನು ತೆರವು ಮಾಡಬೇಕಿತ್ತು. ಎಲ್ಲಿ NH ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಹಾಕಬೇಕಿತ್ತು. ಯಾರ್ದ ಪ್ರೈವೇಟ್ ಲ್ಯಾಂಡಲ್ಲಿ ಪೈಪ್ಲೈನ್ ಹೇಗೆ ಹೋಗ್ತದೆ? ಇದು ನನಗೆ ಕನ್ಫ್ಯೂಷನ್ ಉಂಟು. ಪಂಚಾಯತ್ ಜಾಗ ಈ ಪ್ರಾಪರ್ಟಿಯವರು ಎಕ್ವೈರಿ ಮಾಡಿದ್ದಾರೆ, ಇಲ್ಲದಿದ್ದರೆ ಪಂಚಾಯತ್ನವರು ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ನೋಡಿ ನಾವೀಗ ತೋರಿಸ್ತಾ ಇದ್ದೇವೆ, ಅಧಿಕಾರಿ ಹೇಳಿದರು ಅದು ಹೊರಗೆ ಉಂಟು ಪೈಪು, ಅವರ ಜಾಗದಲ್ಲಿ ಇಲ್ಲ, ನಾವು ನೋಡಿದ್ದೇವೆ ಅಂತ. ಇಲ್ಲಿ ಸರಿಯಾಗಿ ಉಂಟು, ಇಲ್ಲಿ ತನಕ ಬಂದಿದೆ ಅವರ ಕಾಂಪೌಂಡ್ ಹಾಲ್ ನೋಡಿ, ಇಲ್ಲಿ ರೋಡ್. ಇದನ್ನೀಗ ಅವರು ಮುಂದಕ್ಕೆ ಕೊಂಡೋದ್ರೆ, ಅಥವಾ ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿದರೆ ಸಹ ಈಚೆ ಹೋಗಲಿಕ್ಕೆ ಅಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ, ಎರಡು ಎಲ್ಲ ಪೈಪುಗಳು ಇದರ ಅಡಿಯಲ್ಲಿ ಬರ್ತದೆ. ಹಾಗಾದರೆ ಇದು ಯಾರ ಜಾಗ? ಹಾಗಾಗಿ ಇದರ ತಕ್ಷಣವಾಗಿ ನಾನು ಕಮಿಷನರ್ ಅವರಲ್ಲಿ ಹೇಳೋದು, ಈ ಜಾಗದ್ದು ರೆಕಾರ್ಡ್ ತೆಗಿಬೇಕು. ಯಾರು ಒತ್ತುವರಿ ಮಾಡಿದ್ದೀರಾ, ನಗರ ಪಾಲಿಕೆದು ತಪ್ಪ, ಪಂಚಾಯತ್ ತಪ್ಪ, NHನವ್ರ ತಪ್ಪ, ಅಥವಾ ಈ ಜಾಗದವ್ರ ತಪ್ಪ, ಇದು ಜನರಿಗೆ ಕ್ಲಾರಿಟಿ ಕೊಡಬೇಕು. 3 ದಿವಸದಲ್ಲಿ ನೀವು ಕಷ್ಟಪಟ್ಟು ನೀರು ಕೊಡೋದು ಅದು ಬೇರೆ, ತಮ್ಮ ಕರ್ತವ್ಯ. ಪೈಪ್ ಎಲ್ಲಿ ಉಂಟು ಅದು ನೋಡೋದು ಎಲ್ಲ ನಿಮ್ಮ ಕರ್ತವ್ಯ ಅಧಿಕಾರಿಗಳದು. ಆದರೆ ಅದನ್ನು ಕೇವಲ ಟೆಂಪರರಿ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಾಳೆ ಒಬ್ಬ ಎಲ್ಲ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಅವರದೇನ ಸ್ಟೀಲ್ ಕಂಪನಿ ಅಂತೆ ಗೋಡೌನ್ ಮಾಡಿಕೊಂಡು ಎಲ್ಲ ಮುಚ್ಚಿದ ಮೇಲೆ ನೀರಿನ ಪೈಪ್ ಅಡಿಗಿದ್ರೆ ಮತ್ತು ಆ ಬಿಲ್ಡಿಂಗನ್ನು ನಿಮಗೆ ಎತ್ತಿ ತೆಗಿಲಿಕ್ಕೆ ಆಗ್ತದಾ? ಅದಕ್ಕಿಂತ ಮೊದಲು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈಗ ಅವರು ಮಾಡಲಿಕ್ಕೆ ಹೊರಟದಕ್ಕೆ ಪೈಪ್ ಕಟ್ಟಾದಕ್ಕೆ ಗೊತ್ತಾಯಿತು, ಇಲ್ಲದ್ರೆ ಏನಿಲ್ಲ. ನೀವು ಹೇಳ್ತೀರಿ ಅದೇನೋ ಸವೆದು ಹೋಗಿದೆ, ಹಾಗೆ
ಗೊತ್ತಾಯಿತು ಅಂತಾಳೆ. ಒಂದು ವೇಳೆ ಅವರೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿ ಆದ ನಂತರ ಕಾಂಪೌಂಡಲ್ಲಿ ಹಾಕಿದ ನಂತರ ಆ ಬಿಲ್ಡಿಂಗನ್ನು ನಿಮಗೆ ಅಗಿಲಿಕ್ಕೆ ಆಗ್ತದೆ? ಆ ಪೈಪಲ್ಲಿ ಏನಾದರೂ ಲೀಕೇಜ್ ಬಂದರೆ ಹೇಗೆ ಗೊತ್ತಾಗ್ತದೆ? ಹಾಗಾಗಿ ಈ ಕೆಲಸವನ್ನು ಸ್ಥಗಿತಗೊಳಿಸಿ ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿದ ನಂತರ ಈ ಕೆಲಸಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ಇಲ್ಲದ್ರೆ ಈ ಕೆಲಸವನ್ನು ನಿಲ್ಲಿಸಬೇಕು. ನೋಡಿ, ಈಗ ನಾವು ಆ ಸೈಟಿಂದ ಅಲ್ಲಿ ಪೈಪ್ ಎಲ್ಲಿ ಡ್ಯಾಮೇಜ್ ಆಗಿ ಹೊಡೆದಿದೆ ಅದು ಆ ಸೈಟಲ್ಲಿ ಉಂಟು. ಆ ಸೈಟಿಂದ ಡೆಡ್ ಎಂಡ್ ತನಕ ಬಂದೆವು. ಇದು ಎಲ್ಲ ಒಬ್ಬರದೇ ಸೈಟ್. ನೋಡಿ, ಇದು ಸಹ ಇಲ್ಲಿಂದ ಬ್ರಿಡ್ಜಿಂದ ಅವರ ಸೈಟಿಗೆ ಹೋಗೋದು. ಇದು 2 ಬ್ರಿಡ್ಜ್ಗಳು ಅವರ ಸೈಟಿಗೆ ಹೋಗುವ ಜಾಗ. ಹಾಗಾಗಿ ನಮಗೆ ಅನ್ನಿಸ್ತಾ ಉಂಟು ಅಲ್ಲಿ ಸಹ 2 ಬ್ರಿಡ್ಜ್ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಅಲ್ಲಿ 2 ಹೊಸತು ಮಾಡಲಿಕ್ಕೆ ಹೊರಟಿದ್ದಾರೆ, ಇಲ್ಲಿ 2 ಆಲ್ರೆಡಿ ಈ ಸೈಟಿಗೆ ಇದೆ. ಎಲ್ಲ ಫುಲ್ ಒಂದೇ ಸೈಟ್ ಎಲ್ಲಿ ಈಗ ಪೈಪ್ ಲೈನ್ ಹೊಡೆದಿದೆ. ನಾನು ಅವ್ರ ಹತ್ರ ಕೇಳುವಾಗ ಅಧಿಕಾರಿಯವರು ಹೇಳಿದರು ಆ ಪೈಪ್ ಲೈನ್ ಹೊರಗೆ ಬರ್ತದೆ, ಅವರ ಜಾಗಕ್ಕೆ ಬರುವುದಿಲ್ಲ ಅಂತ. ಆದರೆ ಅಲ್ಲಿಂದ ಲೆಕ್ಕ ತೆಗೆದು ನೋಡುವಾಗ ಈ ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜಿನ ಅಡಿಯಲ್ಲಿ ಸಹ ಈಗ ಪೈಪ್ ಲೈನ್ ಬಂದಿದೆ. ಈ ಬ್ರಿಡ್ಜಿನ ಅಡಿಯಿಂದ ಪೈಪ್ ಲೈನ್ ಬಂದಿದೆ. ನಿನ್ನೆ ನೋಡಿ, ಮೊನ್ನೆ 3 ದಿವಸದ ಮೊದಲು ಪೈಪ್ ಹೊಡೆದದ್ದು ನೀರು ನೋಡಿ ಈಗ ಈ ಬ್ರಿಡ್ಜಿನ ಅಡಿಗೆನೇ ಬರ್ತಾ ಉಂಟು. ಪ್ರತಿಯೊಂದು ಈಗ ಪೈಪ್ಗಳು ಬ್ರಿಡ್ಜಿನ ಅಡಿಗೆ ಬರ್ತಾ ಉಂಟು. ಅದು ಪ್ರೈವೇಟ್ ಲ್ಯಾಂಡಿನ ಅಡಿಯ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲಿ ಈಗ ಪೈಪ್ ಲೈನ್ ಬಂದಿದೆ. ನಿನ್ನೆದು ನೀರು ಇನ್ನೂ ಸಹ ನಿಲ್ಲಿಲ್ಲ. ನೋಡಿ, ಇಲ್ಲಿ ಬಂದು ಈ ನದಿಯಾಗಿ ಆಗಿದೆ. ಇಲ್ಲಿ ನೋಡಿ, ಇಷ್ಟು ತೋರದು ಪೈಪ್ ಲೈನ್ ಹೋಗ್ತಾ ಉಂಟು. ಅವ್ರು ಹೇಳ್ತಾರೆ 30 ಅಡಿ ಡೀಪ್ ಆಗ್ತೇವೆ, 20 ಅಡಿ ಡೀಪ್ ಆಗ್ತೇವೆ ಅಂತ. ಇಲ್ಲಿ ನೋಡುವಾಗ ನೋಡಿ ಪೈಪ್ ಲೈನ್ ಮೇಲೆ ಉಂಟು. ನಮ್ಮ ಹತ್ರ ಅಧಿಕಾರಿ ಅವರು ಹೇಳಿದರು ಅಲ್ಲಿ JCBಯಿಂದ ಏನು ತೊಂದರೆ ಆದದಲ್ಲ, ಅದು ಮಣ್ಣು ಹಿಡಿದು ಬಿರುಕು ಬಿಟ್ಟಿದೆ ಅಂತ. ಮಣ್ಣು ಹಿಡಿದು ಬಿರುಕು ಬಿಟ್ಟಿದ್ರೆ ನೋಡಿ, ಇದೆಲ್ಲ ಮಣ್ಣಿನ ಅಡಿಯಲ್ಲಿ ಉಂಟು, ಎಲ್ಲ ಬಿರುಕು ಬೀಳ್ಬಹುದಿತ್ತು. ಆದರೆ ಅಲ್ಲಿ ಯಾಕೆ ಬಿರುಕು ಬಿದ್ದಿದೆ ಎನ್ನುವ ಪ್ರಶ್ನೆ. ಯಾಕೆಂದರೆ ನನ್ನ ಮನಸ್ಸಿಗೆ ನಾನು ಎಣಿಸಿದ್ದು ಅಲ್ಲಿ ಬ್ರಿಡ್ಜ್ ಮಾಡುವಾಗ ಅವರು JCBಯನ್ನೆಲ್ಲ ತಂದಿಟ್ಟಿದ್ರು. ಆ ಬ್ರಿಡ್ಜ್ ಮಾಡುವಾಗ ಕೊರಿತಾ ಹೋಗುವಾಗ ಪೈಪ್ ಲೈನ್ ಕಟ್ಟಾಗಿದೆ ಅಂತ ನನ್ನ ಭಾವನೆ. ಇದು ಯಾರಿಗೂ ಅರ್ಥ ಆಗೋದು. ಯಾಕೆಂದರೆ ಬಿರುಕು ಬಿಡುವುದಾದರೆ ಅಲ್ಲಿ ನೋಡಿ ಇದಾದರೂ ಮೇಲೆ ಉಂಟು. ನೋಡಿ, ಎಲ್ಲ ಈಗ ಅಲ್ಲಿಂದ ನೀರು ನಿನ್ನೆ ಮೊನ್ನೆ 3 ದಿವಸದಿಂದ ಇಲ್ಲಿ ಬಂದು ನದಿಯಾಗಿ ಆಗಿದೆ. ಬೇಸರ ಆಗ್ತಾ ಉಂಟು. ತುಂಬೆಯಿಂದ ಪೈಪ್ ಲೈನ್ ಹಾಕ್ತೇವೆ ನಾವು ನೀರಿಗೆ. ನೋಡಿ, ಇಲ್ಲಿ ಏನಾದರೂ ಬಿರುಕು ಬಿಟ್ಟು ಏನಾದರೂ ಓಪನ್ ಆದರೆ ಈ ಎಲ್ಲ ಗಲೀಜುಗಳೆಲ್ಲ ಈ ಪೈಪಿಂದ ಒಳಗೆ ಬರುವುದು. ನಾವೆಲ್ಲ ನಗರ ಪಾಲಿಕೆಯವರು ಅಲ್ಲಿ ಕೂತು ಟ್ಯಾಪಿಂದ ಬರುವ ನೀರನ್ನು, ಶಂಖದಿಂದ ಬರುವ ತೀರ್ಥ ಅಂತ ಕುಡಿತೇವೆ. ಆ ತೀರ್ಥದೊಳಗೆ ಎಷ್ಟು ಹೋಗ್ತದೆ ನೋಡಿ. ಇಲ್ಲಿ ಎಲ್ಲ ತಂದು ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಡ್ಯಾರ್ ಪಂಚಾಯತ್, ಇಲ್ಲಿ PDO ಇಲ್ವಾ, ಅಧಿಕಾರಿಗಳಿಲ್ವಾ, ಇದನ್ನೆಲ್ಲ ಬಂದು ನೋಡೋದಿಲ್ವಾ? ಇಲ್ಲಿ ಎಲ್ಲ ನೀರಿನ ಪೈಪ್ ಹತ್ರ ಎಲ್ಲರೂ ತಂದು ಬಿಸಾಡಿ ಎಲ್ಲ ಹೋಗುವಾಗ ಇದನ್ನು ಯಾರು ನೋಡೋದಿಲ್ವಾ? ಹೈವೇ ಅಥಾರಿಟಿ ಹೇಳ್ತಾರೆ. ನಮ್ಮ MP ಅವರು ಮಾತಾಡುವಾಗ ಹೇಳ್ತೀರಿ ನನಗೆ ನ್ಯಾಷನಲ್ ಲೆವೆಲ್ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ. ಈಗ ಅಸಿಸ್ಟೆಂಟ್ ಕಮಿಷನರೇ ಹೇಳಿದ್ದು ಇಲ್ಲಿ NH ಇದು ಸಹ ಜಾಗ ಉಂಟು ಅಂತ. ಸ್ವಲ್ಪ NH ಜಾಗವನ್ನು ನೋಡ್ಕೊಳ್ಳಿ, ಖಾಲಿ ಪೈಪ್ ಲೈನ್ ಹಾದು ಹೋಗಲಿಕ್ಕೆ ಅಲ್ಲ. ನೋಡಿ ಎಷ್ಟು ಕೊಳಕುಂಟು. ಇದು ಯಾವುದಾದ್ರೂ ಬಿರುಕು ಬಿಟ್ಟು ಅವರು ಹೇಳಿದಾಗೆ ಮಣ್ಣು ಹಿಡಿದು ಬಿರುಕು ಬಿಟ್ಟು ಹೋದರೆ ಅದರ ಒಳಗೆ ಎಲ್ಲ ನೀರು ಹೋಗ್ತದೆ. ಮತ್ತು ಲಾಸ್ಟ್ ಏನಾದರೂ ಸ್ಮೆಲ್ ಬರುವಾಗ ಒಂದು ತುಂಬೆಯನ್ನು ಒಂದು ದಿವಸ ಬಂದ್ ಮಾಡಿ ಅದಕ್ಕೆ ಕ್ಲೋರಿನ್ ಪೌಡ್ರ್ ಹಾಕಿ ಕ್ಲೀನಿಂಗ್ ಅಂತ ಮಾಡ್ತಾರೆ. ಬ್ಲೀಚಿಂಗ್ ಹಾಕ್ತಾರೆ ಏನಂತ ಗೊತ್ತಿಲ್ಲ. ನೋಡಿ ಅವಸ್ಥೆ. ನನ್ನ ಇದರಲ್ಲಿ ಈ ಬ್ರಿಡ್ಜ್ಗಳು ಮತ್ತು ಎಲ್ಲ ಆ ಪ್ರೈವೇಟ್ ಲ್ಯಾಂಡಲ್ಲಿ ಉಂಟು. ಈ ಬ್ರಿಡ್ಜಿನ ಅಡಿಗೆ ಎಲ್ಲ ಹಾದು ಹೋಗಿದೆ. ನಾಳೆ ಏನಾದರೂ ಅವರು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ತೊಂದರೆ ಆದರೆ ಪ್ರೈವೇಟ್ ಲ್ಯಾಂಡಿನವರ ಗಮನಕ್ಕೆ, ನೀವೇನು ಮಾಡಲಿಕ್ಕೆ ಹೊರಟಿದ್ದೀರ ನಮಗೆ ಗೊತ್ತಿಲ್ಲ, ಪಬ್ಲಿಕ್ಕಿಗೆ ಕ್ಲಾರಿಟಿ ಕೊಡಿ. ಯಾವುದೂ ಬಿರುಕು ಬಿಡೋದು ನಿಮ್ಮದೇ ಸೈಟಲ್ಲಿ ಹೇಗೆ ಬಿರುಕು ಬಿಟ್ಟಿದೆ? 2-3 JCB ತಂದು ನೀವು ಬ್ರಿಡ್ಜ್ ಮಾಡಲಿಕ್ಕೆ ಆಳವಾಗಿ ತೆಗೆಯುವಾಗ ಖಂಡಿತವಾಗಿ ಅಲ್ಲಿ ತಾಗಿರ್ಬೋದು ಅಂತ ನನ್ನ ಭಾವನೆ. ಮತ್ತು ಯಾಕೆ ಹೀಗೆ ಹೇಳ್ತೀರಾ ಗೊತ್ತಿಲ್ಲ. ನೀವು ಸಮಜಾಯಿಸಿ ಕೊಟ್ಟು ನೀವು ಕರೆಕ್ಟ್ ಡಾಕ್ಯುಮೆಂಟ್ ಕೊಡ್ತಿದ್ರೆ, ನೀವು ಸೈಟಲ್ಲಿ ಏನು ಮಾಡ್ತಿದ್ದೀರಿ ಅಂತ ಪಬ್ಲಿಕ್ಕಿಗೆ ಕೊಟ್ಟರೆ ನಮಗೂ ಅದು ಹೇಳ್ಬೋದು. ಆದರೆ ನಿಮ್ಮ ಸೈಟಲ್ಲಿ ಹೇಳುವವರು ಕೇಳುವವರಿಲ್ಲ. ನಮ್ಮನ್ನು ನೋಡುವಾಗ ಎಲ್ಲರೂ ಓಡೋದು. ಶಾಕೀರ್ ಅಂತ ನಂಬರ್ ಕೊಟ್ಟು, ಯಾವನ ಪ್ರವೀಣ ಸೂಪರ್ವೈಸರ್ ಅವನ ನಂಬರ್ ಕೊಟ್ಟು, ನಾನೇ ಶಾಕೀರ್ ಅಂತ ನಂಬರ್ ಕೊಟ್ಟು ಫೋನ್ ತೆಗೆಯದೆ ಕೂತ್ಕೊಳ್ಳೋದು. ಹೇಳುವಾಗ ನನಗೇನ ಏನೋ ಸ್ವಲ್ಪ ಡಾಕ್ಯುಮೆಂಟ್ ತೊಂದರೆ ಅಂತ ಅನ್ನಿಸ್ತಾ ಉಂಟು. ಹಾಗಾಗಿ ನಗರ ಪಾಲಿಕೆ ಕಮಿಷನರ್ ಆಗಲಿ, ಎಲ್ಲ ಅಧಿಕಾರಿಗಳಾಗಲಿ, ಅಡ್ಯಾರ್ ಪಂಚಾಯತಿನ PDO ಆಗಲಿ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ದೊಡ್ಡವರ ಸಮಸ್ಯೆ ಬರುವಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಿ. ನಗರ ಪಾಲಿಕೆಯವರು ಎಲ್ಲ ಈಗ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುವಲ್ಲಿ ಬ್ಯುಸಿ ಇದ್ದೀರಿ. ಹಾಗಾಗಿ ದೊಡ್ಡವನೊಬ್ಬ ಬಿಸ್ನೆಸ್ ಮಾಡುವಾಗ ಯಾರೂ ಮಾತಾಡಲಿಕ್ಕೆ ಹತ್ತಿರ ಬರುವುದಿಲ್ಲ, ಅವನ ಡಾಕ್ಯುಮೆಂಟ್ ಮುಟ್ಲಿಕ್ಕೂ ಯಾರೂ ಹತ್ತಿರ ಬರುವುದಿಲ್ಲ. ಇದು ನಾನು ಅವರ ಸಮಸ್ಯೆ ಅಂತ ಹೇಳುವುದಲ್ಲ, ಆದರೆ ನಮಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಉಂಟು, ಇಲ್ಲಿ ಏನು ಎಂತ ಅಂತ. ಅದಕ್ಕೆ ಕ್ಲಾರಿಟಿ ಅಧಿಕಾರಿಗಳು ಕೊಡಬೇಕು ನಮಗೆ. ಇದು ಯಾರ ಜಾಗ, ಪ್ರೈವೇಟ್ ಜಾಗವ, ಒತ್ತುವರಿ ಮಾಡಿದಾರ, NHನ ಜಾಗವ, ಪಂಚಾಯತ್ನ ಜಾಗವ, ನಗರ ಪಾಲಿಕೆದ ಏನು ಅಂತ ನಮಗೆ ಪಬ್ಲಿಕ್ಕಿಗೆ ಕ್ಲಾರಿಟಿ ಕೊಡಬೇಕು ಅಷ್ಟೇ.
ನೋಡಿ, ಈಗ ನಾವು ನ್ಯಾಷನಲ್ ಹೈವೇಯಲ್ಲಿದ್ದೇವೆ, ಅಡ್ಯಾರ್ ಕಣ್ಣೂರು. ಆಗ ತೋರಿಸಿದ ಸೈಟ್ ಅಲ್ಲಿ ನೋಡಿ ಎಲ್ಲ ನೆಟ್ ಕಟ್ಟಿದ್ದಾರೆ. ಅದರ ಆಚೆ ಕಡೆಗೆ 3 ದಿವಸದ ಮೊದಲೆಲ್ಲ ಪೈಪ್ ಹೊಡೆದು ನೀರಿಲ್ಲದೆ ಅನಾಹುತ ಆದದ್ದು. ಆದರೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಈಗ ನಾನು ನಗರ ಪಾಲಿಕೆಗೆ ಅಧಿಕಾರಿಗಳಿಗೆ ಕರೆ ಮಾಡಿದೆ. ಆನಂತರ ಈಗ ನರೇಶ್ ಶೆಣೈ ಅವರು ಅಸಿಸ್ಟೆಂಟ್ ಕಮಿಷನರ್ ಅವರಿಗೂ ಕರೆ ಮಾಡಿದ. ಹಾಗೆ ಕೆಲವು ಕ್ಲಾರಿಟಿ ಕೊಟ್ಟರು. ಅವರು ಹೇಳಿದರು ಇಲ್ಲಿ ಒಂದು ಜಾಗ ಇದಕ್ಕೆ ನಗರ ಪಾಲಿಕೆಗೆ ಸಂಬಂಧಪಡ್ತದೆ, ಪಂಚಾಯತಿಗೆ ಸಂಬಂಧಪಡ್ತದೆ ಮತ್ತು ಹೈವೇ ಅಥಾರಿಟಿಗೆ ಅಂತ. ಆದರೂ ನನಗೆ ಈ ಜಾಗ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಬೇಕಿತ್ತು. ಯಾಕೆಂದರೆ ಡಾಕ್ಯುಮೆಂಟ್ ಬೇಕು, ಯಾರ ಪ್ರಾಪರ್ಟಿ ಏನು ಅಂತ. ನಗರ ಪಾಲಿಕೆಯಲ್ಲಿ ಪಂಚಾಯತ್ ಅಂತ ಹೇಳ್ತಾರೆ. ಹಾಗೆ ನಾನು ಅಡ್ಯಾರ್ ಪಂಚಾಯತ್ನ PDOಗೆ ಕರೆ ಮಾಡಿದೆ. ಅವರು 1 ತಿಂಗಳಾದದ್ದು ಬಂದದ್ದು. ಅವರಿಗೆ ಕರೆಕ್ಟ್ ಬಾರ್ಡ್ರ್ ಗೊತ್ತಿಲ್ಲ. ಹಾಗಾಗಿ ನಾನು ಕ್ಲಾರಿಟಿ ನೋಡಿ ಕರೆ ಮಾಡ್ತೇನೆ ಅಂತೇಳಿ ಈಗ ಪುನಃ ಈಗ ಕರೆ ಮಾಡಿದರು. ನಮಗೆ ಬರುವುದಿಲ್ಲ ಮೇಡಮ್, ಯಾಕೆಂದರೆ ಮಿನರ್ವಾ ಕಾಲೇಜಿನವರೆಗೆ ನಮಗೆ ಬರ್ತದೆ ಪಂಚಾಯತ್. ಆದರೆ ಇದು ಎಲ್ಲ ಜಾಗ ನಗರ ಪಾಲಿಕೆ ಬರ್ತಾ ಉಂಟು. ಯಾಕೆಂದರೆ ನಮ್ಮ ಇದರಲ್ಲಿ ಇಲ್ಲ. ಇಲ್ಲಿ ಏನಾದರೂ ಈಗ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಡೋರ್ ನಂಬರ್ ಎಲ್ಲ ಕೊಟ್ಟದ್ದು ನಗರ ಪಾಲಿಕೆ. ಹಾಗಾಗಿ ನಗರ ಪಾಲಿಕೆಗೆ ಬರ್ತಾ ಉಂಟು ಅಂತ. ನಾನೀಗ ಸಿಂಪಲ್ ಕ್ವಶನ್, ನಾವೀಗ ಇದು ನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಕೇಳೋದು, ಇನ್ನು ಪಂಚಾಯತ್ PDOನ ಹತ್ರ ಕ್ಲಾರಿಟಿ ಕೇಳೋದು, ಇನ್ನು ಹೈವೇ ಅಥಾರಿಟಿಯವರ ಹತ್ರ ಕೇಳೋದು ಒಂದು ಬಾಕಿ. ಅಧಿಕಾರಿಗಳಿಗೆ ತಮ್ಮ ಪ್ರದೇಶ ವ್ಯಾಪ್ತಿ ಗೊತ್ತಿಲ್ಲ ಅಂತ ಹೇಳಿದರೆ ನಾವು ಇನ್ನು ಯಾರ ಹತ್ರ ಕೇಳಬೇಕು? ಏನಾದರೂ ಸಮಸ್ಯೆ ಆದಾಗ ಇಲ್ಲಿಗ ಸಮಸ್ಯೆ ಆಯಿತು, ನಾವು ಆ ಕಡೆಯಿಂದ ನಗರ ಪಾಲಿಕೆಯವರಿಗೂ ಗೊತ್ತಿಲ್ಲ, ಈ ಕಡೆಯಿಂದ ಪಂಚಾಯತ್ನವರಿಗೂ ಗೊತ್ತಿಲ್ಲ ಹೇಳುವಾಗ ಇದೊಂದು ವಿಪರ್ಯಾಸ ಅನ್ನಿಸ್ತಾ ಉಂಟು. ನಾವು ಕೇಳಿ ನೋಡ್ಕೊಳ್ಳೋದಲ್ಲ, ಒಬ್ಬ ಕನಿಷ್ಠ ಅಧಿಕಾರಿಯವರಿಗೆ ನಗರ ಪಾಲಿಕೆಯಲ್ಲಿ ಕೂತವರಿಗೆ ನಮ್ಮ ಬಾರ್ಡ್ರ್ ಎಷ್ಟು ಅಂತಲೇ ನಮಗೆ ಗೊತ್ತಿಲ್ಲ. ನಗರ ಪಾಲಿಕೆಯಲ್ಲಿ ಇಷ್ಟಿಷ್ಟು ವರ್ಷ ಅಧಿಕಾರಿಗಳಿದ್ದು, ಕೆಲಸ ಮಾಡುವವರಿದ್ದು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿದ್ದು ಪ್ರಮೋಷನ್ ಹಾಕ್ಕೊಂಡು ಬಂದವರಿಗೆ ಇನ್ನೂ ಸಹ ನಮ್ಮ ಬಾರ್ಡ್ರ್ ಗೊತ್ತಿಲ್ಲ ಹೇಳಿದರೆ ಜನಸಾಮಾನ್ಯರ ಪಾಡೇನು? ನಾವು ಎಲ್ಲವನ್ನು ಹುಡುಕಿ ಜನರಿಗೆ ನಾವು ತೋರಿಸೋದಲ್ಲ, ಅಥವಾ ನಾವು ನಿಮ್ಮ ಹತ್ರ ಅಧಿಕಾರಿಗಳ ಹತ್ರ ಕೇಳಿ ಒಬ್ಬೊಬ್ಬರು ಒಂದೊಂದು ನಂಬರ್ ಕೊಟ್ಟು ಇವರ ಹತ್ರ ಮಾತಾಡಿ ಹೇಳುವುದಲ್ಲ. ನೀವು ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಆದದ್ದು ಏನು, ಅಲ್ಲಿ ಯಾವನ ಜಾಗ ಏನಾಗಿದೆ ಅಂತ ಕಮಿಷನರು ಕ್ಲಾರಿಟಿ ಕೊಡಬೇಕು. ಯಾಕೆಂದರೆ ನಾವು ಪ್ರತಿಯೊಂದನ್ನು RTIಯಲ್ಲಿ ಕೇಳಬೇಕು. ಮಾರ್ಗದ ಬಗ್ಗೆ ಸಹ, ಗುಂಡಿ ಬಗ್ಗೆ ಸಹ ಇನ್ನು ಮುಂದೆ ಅದರ ಬಗ್ಗೆ ನಾವು RTIಯಲ್ಲಿ ಹಾಕಿ ಕ್ಲಾರಿಟಿ ಕೊಡದಿದ್ದರೆ ಮಾರ್ಗದಲ್ಲಿ, ನಗರ ಪಾಲಿಕೆ ಮಾರ್ಗದಲ್ಲಿ ದೊಡ್ಡ ಹೊಂಡಗಳು ಪ್ರತಿ ದಿವಸ ಆಕ್ಸಿಡೆಂಟ್ ಆಗ್ತಾ ಉಂಟು. ಯಾರು ಜವಾಬ್ದಾರಿ ಅಂತ ಗೊತ್ತಿಲ್ಲ. ಆದರೆ ನಗರ ಪಾಲಿಕೆ ಕಮಿಷನರಿಗೆ ಅದರ ಜವಾಬ್ದಾರಿ ಉಂಟು. ಇನ್ನು ಮುಂದೆ ಏನಾದರೂ ಗುಂಡಿಯಲ್ಲಿ ಬಿದ್ದು ಯಾರಾದರೂ ಸತ್ತರೆ ನಾವಂತೂ ಖಂಡಿತ ಕಮಿಷನರ ಮೇಲೆ ಕೇಸ್ ಹಾಕ್ತೇವೆ. ಏನಿದ್ರು ನೋಡ್ಕೊಳ್ಬೇಕು ಅಧಿಕಾರಿಗಳು, ಯಾರ ಹತ್ರ ಕೇಳಬೇಕು ಏನು ಮಾಡಲಿಕ್ಕೆ ಗೊತ್ತಿರುವುದಿಲ್ಲ. ನಗರ ಪಾಲಿಕೆಯಲ್ಲಿ ಮಾರ್ಗದ ದುರಸ್ತಿ ಅಥವಾ ಏನೋ ಕಾಮಗಾರಿ ಆಗುವಾಗ ಯಾರೂ ನೋಡ್ಕೊಳ್ಳುವವರಿಲ್ಲ. ಗುಂಡಿಯಲ್ಲಿ ಬಿದ್ದು ಸತ್ರು 4 ದಿವಸ ಜನರು ಬೊಬ್ಬೆ ಹೊಡಿತಾರೆ, ಕೇಸ್ ಆಗ್ತದೆ, ಬೇರೆ ಏನು ಕಾಣುವುದಿಲ್ಲ. ಇನ್ನು ಎಲ್ಲಿಯಾದರೂ 60 ವಾರ್ಡುಗಳಲ್ಲಿ ಗುಂಡಿ ಆಗಲಿ, ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ ನಾವಂತೂ ನೇರ ಕಮಿಷನರ ಮೇಲೆ ಕೇಸ್ ಹಾಕ್ತೇವೆ. ಇದಂತೂ ಸತ್ಯ.